ಅಪರಾಧ ಜಗತ್ತಿನ ಅನಾವರಣ ಎಫ್ಐಆರ್ಗೆ ಸ್ವಾಗತ. ನಾನು ಭಾವನಾ. ಅವನು ವಿಕೃತ ಕಾಮಿ. ಆತನ ಬಲೆಗೆ ಅದೆಷ್ಟು ಜನ ಬಿದ್ದಿದ್ದಾರೋ ಗೊತ್ತಿಲ್ಲ. ಅಂದಹಾಗೆ ಇವನು ಬರೀ ಸ್ತ್ರೀಲೋಲ ಅಷ್ಟೇ ಅಲ್ಲ, ಪ್ರಾಯದ ಯುವಕರ ಪಾಲಿಗೂ ಇವನು ಭಲೇ ಡೇಂಜರ್. ಇವನಿಗೆ ಮಲಗೋದಕ್ಕೆ ಹುಡುಗರೂ ಬೇಕು, ಹುಡುಗಿರೂ ಬೇಕು. ಇಂತಹ ಒಬ್ಬ ಭಯಾನಕ ಮನುಷ್ಯ ಇರೋದು ಎಲ್ಲಿ ಗೊತ್ತಾ? ಶಿಕ್ಷಣ ಇಲಾಖೆಯಲ್ಲಿ. ಮುದುಕನಿಗೆ ಯೌವನದ ಚಪಲ, ಹಾಸಿಗೆಯಲ್ಲಿ ಹುಡುಗರು ಬೇಕು, ಹುಡುಗಿರೂ ಬೇಕು. ಶಿಕ್ಷಣ ಇಲಾಖೆಯಲ್ಲೊಬ್ಬ ವಿಲಕ್ಷಣ ಕಾಮಿ. ಮಸಾಜ್ ಮಾಸ್ಟರ್. ಯಾರಾದರೂ ಏನಾದರೂ ಒಂದು ಅಪಾದನೆ ಮಾಡ್ತಾರೆ ಅಂದ ತಕ್ಷಣ ಅವ್ರ ವಯಸ್ಸು ಎಷ್ಟು? ಹಿ 71+. ವಾಟ್ ಈ ಕ್ಯಾನ್ ಡೂ? 70 ವರ್ಷದ ಮುದುಕನಿಗೆ ನೀನು ಮಾಡಿದ್ರೆ ಏನು ಮಾಡ್ತಾರೆ? ನಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿರೋ ಬಸವರಾಜ ರಾಯರೆಡ್ಡಿ ಅವರು ಅದೆಷ್ಟು ಇನ್ನೋಸೆಂಟ್ ಇದ್ದಾರೆ ಅನ್ನೋದು ಮೊನ್ನೆ ಮೇಟಿ ಸಿಡಿ ವಿಷಯದಲ್ಲಿ ಮಾತನಾಡಿದಾಗ ನಮ್ಗೆ ಗೊತ್ತಾಗಿತ್ತು. ವಯಸ್ಸಾಗಿರೋರ ಹತ್ರ ಏನ್ ಮಾಡೋದಕ್ಕಾಗುತ್ತೆ ಅಂತ ಹೇಳಿ ಅದೆಷ್ಟು ದೊಡ್ಡ ತಪ್ಪು ಮಾಡದ್ನಪ್ಪ ಅಂತ ಅವ್ರಿಗೆ ನಂತರ ಅನ್ನಿಸಿರ್ಬೋದು. ಈಗ ಈ ಕಥೆ ನೋಡಿದ್ರೆ ಪುಣ್ಯಕ್ಕೆ ನಾನು ಹೈಯರ್ ಎಜುಕೇಶನ್ ಮಿನಿಸ್ಟ್ರು, ಪ್ರೈಮರಿ ಮತ್ತು ಸೆಕೆಂಡರಿ ಎಜುಕೇಶನ್ ಅಲ್ಲ ಅಂತ ಅನ್ಕೋತಾರೆ. ಇನ್ನು ಪ್ರೈಮರಿ ಮತ್ತು ಸೆಕೆಂಡರಿ ಎಜುಕೇಶನ್ ಮಿನಿಸ್ಟರ್ ಆಗಿರೋರು ತನ್ವೀರ್ ಸೇಠ್. ಅವರ ಬಗ್ಗೆ ಏನನ್ನೋಣ? ನಿಮ್ಗೆ ಗೊತ್ತೇ ಇದೆ, ಟಿಪ್ಪು ಜಯಂತಿ ದಿನ ನಮ್ಮ ಶಿಕ್ಷಣ ಮಂತ್ರಿಗಳು ನೋಡಿದ್ದೇನನ್ನ ಅನ್ನೋದು. ಈ ಮನುಷ್ಯ ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರ ನೀಡೋ ಒಳ್ಳೆಯ ಎಜುಕೇಶನ್ ಸಿಗೋ ತರ ಮಾಡ್ತಾರ, ಅಥವಾ ಸ್ಕೂಲ್ ಮಕ್ಕಳಿಗೆ ಇವರ ಅವಧಿಯಲ್ಲಿ ಆಗೋ ಪಾಠನೇ ಬೇರೆನಾ, ಟೀಚರ್ಗಳಿಗೆ ಕೊಡೋ ಟ್ರೈನಿಂಗ್ಗೆ ಬೇರೆನಾ ಅನ್ನೋ ತರದಲ್ಲಿ ಜನ ಮಾತನಾಡ್ಕೊಂಡಿದ್ದಾರೆ. ಇಂತಹ ಟೈಮ್ನಲ್ಲಿ ಅವರು ಜನರ ಭರವಸೆಯನ್ನ ಗಳಿಸೋ ಕೆಲಸ ಮಾಡಬೇಕಿದೆ. ಶಿಕ್ಷಣ ವ್ಯವಸ್ಥೆಯನ್ನ ಸುಂದರಗೊಳಿಸೋ ಜವಾಬ್ದಾರಿಯುತ ಕೆಲಸ ಆಗ್ಬೇಕಿದೆ. ಆದ್ರೆ ಅದು ಆಗುತ್ತಾ? ನೋ ಡೌಟು ಅನಿಸ್ತಿರೋದು ಅಲ್ಲಿರೋ ಹೊಲಸನ್ನ ನೋಡಿ. ಮಕ್ಕಳಿಗೆ ನೀತಿ ಪಾಠ ಮಾಡಿ ಅವರ ಭವಿಷ್ಯ ರೂಪಿಸೋ ಮೇಷ್ಟ್ರು ಮಾಡಬಾರ್ದನ್ನ ಮಾಡಿ ವಧೆ ತಿಂದ ಸಾಕಷ್ಟು ಆರೋಪಗಳು ಹಿಂದೆ ಬಂದಿದ್ವು. ಆದ್ರೆ ಈಗ ಅಂಥವರನ್ನ ಸೃಷ್ಟಿಸೋ ಜನ ಅವರ ತಲೆ ಮೇಲೆ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಟೀಚರ್ಗಳಿಗೆ ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸೋ ಟ್ರೈನಿಂಗ್ ಕೊಡೋ ಬದಲು ಕಾಮದ ಪಾಠ ಮಾಡೋ ಮೇಲಾಧಿಕಾರಿಗಳು ನಮ್ಮ ಶಿಕ್ಷಣ ಇಲಾಖೆಯಲ್ಲಿದ್ದಾರೆ. ಅದು ನಮಗೆ ಗೊತ್ತಾಗಿದ್ದು ಒಬ್ಬ ನೊಂದ ಶಿಕ್ಷಕನಿಂದ. ಅವರು ಒಬ್ಬ ಶಿಕ್ಷಕನನ್ನ ಫೋನ್ ಕರೆ ಮಾಡಿ, ಬಾ ನನ್ನ ಜೊತೆ ಎಲ್ಲ ಸಹಕಾರ ಮಾಡು ಅಂತ ಅವರನ್ನ ಕರೆ ಮುಖಾಂತರ ಹೇಳಿದ್ದಾರೆ ಒಬ್ಬ ಶಿಕ್ಷಕನಿಗೆ. ಸಲಿಂಗ ಕಾಮ ಕೇಳೋದು ಒಂದು ಶಿಕ್ಷಕನಿಗೆ ಅಂತ ಕೆಲಸಕ್ಕೆ ಇಳಿಸಿದ್ದು, ಆ ಪ್ರವೃತ್ತಿ ಮಾಡ್ರಂತ ಏನು ಹೇಳ್ತಾ ಇದ್ದಾರಲ್ಲ, ಅದು ತಪ್ಪಂತ ಹೇಳ್ರಿ. ಆತ ಕಡುಬಡವರ ಮನೆಯ ಹುಡುಗ, ಕಷ್ಟ ಬಿದ್ದು TCH BA B.Ed ಎಲ್ಲ ಮಾಡ್ಕೊಂಡು ಸ್ಕೂಲ್ ಒಂದರಲ್ಲಿ ಅತಿಥಿ ಉಪನ್ಯಾಸಕನಾಗಿ ಸೇರ್ಕೊಂಡಿದ್ದ. ಆತನ ಕನಸಿರೋದು ಒಳ್ಳೆಯ ಶಿಕ್ಷಕನಾಗಬೇಕು, ಉತ್ತಮ ಪ್ರಜೆಗಳನ್ನ ರೂಪಿಸಬೇಕು ಅಂತ. ಅದಕ್ಕೆ ಅಂತಾನೆ ಶಿಕ್ಷಕರ ಟ್ರೈನಿಂಗ್ಗೆ ಬಂದಿದ್ದ. ಮುಂದಿನ ಬೆಂಚಲ್ಲೇ ಕೂತು ಮಾಡಿದ ಪಾಠವನ್ನ ಚಾಚು ತಪ್ಪದೆ ಕೇಳಿಸ್ಕೊಂಡಿದ್ದ. ಆದ್ರೆ ಟೀಚರ್ಗಳಿಗೆ ಪಾಠ ಮಾಡಿದ ಆ ಮಹಾನುಭಾವ ನೋಡಿದ್ದು ಆತನ ಕನಸನ್ನಲ್ಲ, ಅವನ ಕಲಿಕೆಯ ಟ್ಯಾಲೆಂಟ್ ಅನ್ನೂ ಅಲ್ಲ. ಅವನೆಷ್ಟು ಸ್ವರದ್ರೂಪಿ, ಅದೆಷ್ಟು ಇನ್ನೋಸೆಂಟ್ ಅನ್ನೋದನ್ನೆಲ್ಲ ನೋಡ್ಕೊಂಡು ಆತನ ನಂಬರ್ ಇಸ್ಕೊಂಡು ಕಾಲ್ ಮಾಡ್ತಾನೆ. ಆತನ ಹೆಸರು ವಸಂತ್ ಕುಮಾರ್ BC. ಈ ಮಹಾನುಭಾವ ಬೀದರ್ನ ಡಯಟ್ ಕಾಲೇಜಿನಲ್ಲಿ ಶಿಕ್ಷಕರಿಗೆ ಟ್ರೈನಿಂಗ್ ಕೊಡ್ತಿದ್ದ. ಅಂದ ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಜುಕೇಶನ್ ಅಲ್ಲಿ ಉತ್ತರ ಕರ್ನಾಟಕ ಸ್ವಲ್ಪ ವೀಕೆ. ಇಲ್ಲಿನ SSLC ಅಥವಾ PUC ಫಲಿತಾಂಶಗಳನ್ನ ಗಮನಿಸಿದ್ರೆ ಶಿಕ್ಷಣ ಗುಣಮಟ್ಟ ತುಂಬಾನೇ ಸುಧಾರಿಸಬೇಕು. ಆ ಜವಾಬ್ದಾರಿಯನ್ನ ಕೊಟ್ಟು ಈ ವಸಂತ್ ಕುಮಾರ್ನನ್ನ ಬೀದರ್ನ ಔರಾದ್ ತಾಲೂಕಿನ BEO ಅಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿ ನೇಮಿಸಿದ್ರು. ಇವನ ಅಂಡರ್ನಲ್ಲಿ 3000ಕ್ಕೂ ಹೆಚ್ಚು ಶಿಕ್ಷಕರು ಬರ್ತಿದ್ರು. ಅವರ ಶಿಕ್ಷಣ ಗುಣಮಟ್ಟವನ್ನ ಹೆಚ್ಚಿಸೋ ನಿಟ್ಟಲ್ಲಿ ಶಿಕ್ಷಕರನ್ನ ಅಳಿತಾ ಇದ್ದವನು ಈತನೇ. ಇವನು ಕೊಡೋ ಗ್ರೇಡ್ ಮೇಲೆ ಅವರ ಟೀಚರ್ಗಳ ಪ್ರಮೋಷನ್ ಮತ್ತಿತರ ರ್ಯಾಂಕ್ಗಳು ನಿರ್ಧಾರ ಆಗ್ತಿದ್ವು.
ಹಾಗಾಗಿ ಈ ಮನುಷ್ಯನ ಜೊತೆ ಚೆನ್ನಾಗಿರ್ಬೇಕು ಅಂತ ಶಿಕ್ಷಕರು ಪ್ರಯತ್ನಿಸ್ತಿದ್ರು. ಆದ್ರೆ ಅವನ ಜೊತೆ ಚೆನ್ನಾಗಿರೋದು ಅಂದ್ರೆ ಮಾತಲ್ಲಿ ಕೃತಿಯಲ್ಲಿ ಚೆನ್ನಾಗಿರೋದಲ್ಲ. ಅವನ ವಿಷಯ ಬೇರೆನೇ ಇದೆ ಅನ್ನೋದು ಅದೆಷ್ಟು ಜನರಿಗೆ ಅನುಭವವಾಗಿದ್ಯೋ ಗೊತ್ತಿಲ್ಲ. ಆದ್ರೆ ಅವರದನ್ನ ಹಳ್ಳಿಯೊಂದರ ಸ್ಕೂಲಲ್ಲಿ ಆಗಷ್ಟೇ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಶುರು ಮಾಡಿದ್ದ 25ರ ಪ್ರಾಯದ ಹುಡುಗನಿಗೆ ಮಾತ್ರ ಭಯಾನಕ ಅನುಭವ ಆಗುತ್ತೆ. ಒಂದೆರಡು ಸಾರಿ ಅವನ ಫೋನ್ಗೆ ಕರೆ ಮಾಡಿದ್ದ BEO, ನೀನು ನನಗೆ ತುಂಬಾ ಇಷ್ಟ ಆದೆ, ನಿನ್ನನ್ನ ನನ್ನ ಶಿಷ್ಯನಾಗಿಸ್ಕೊಳ್ಬೇಕು ಅಂದುಕೊಂಡಿದ್ದೇನೆ, ನಿನಗೆ ಒಳ್ಳೆ ಪ್ರಮೋಷನ್ ಆಗೋ ಹಾಗೆ ನಾನು ಮಾಡ್ತೀನಿ ಅಂತ ಮಾತು ಶುರು ಮಾಡಿದವನ ಮಾತಿನ ದಾಟಿ ಕ್ರಮೇಣ ಬದಲಾಗಿತ್ತು. ನಿನ್ನ ಶಿಷ್ಯ ಮಾಡ್ಕೊಳ್ಳೋಣ ಅಂತ, ಅಂದ್ರೆ ಕಾನ್ಫಿಡೆನ್ಸ್ ಆಗಿರ್ಬೇಕಲ್ಲ ನೀನು. ಹೌದೌದು ಸರ್. ಮೇಂಟೈನ್ ಮಾಡ್ತೀಯಾ ಇದ್ರೆ? ಹಾಂ ಸರ್, ಮಾಡ್ತೀನಿ ಸರ್. ಸರಿ ಹೇಳಪ್ಪ, ನಿನ್ನನ್ನೇ ಯಾಕೋ ಸೆಲೆಕ್ಟ್ ಮಾಡಿದೆ. ಯಾಕಾದ್ರೂ ಇವರು ನನ್ನನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಅನ್ನೋ ಮಟ್ಟಕ್ಕೆ ಆ ಹುಡುಗ ಕಂಗಾಲಾಗಿದ್ದು ಅವರಾಡೋ ಮಾತುಗಳನ್ನ ಕೇಳಿ. ಅಲ್ಲಿ ಈ ವಸಂತ್ ಕುಮಾರ ಸ್ವಲ್ಪ ಫ್ರೀ ಆದ್ರೆ ಆ ಶಿಕ್ಷಕನಿಗೆ ಕಾಲ್ ಮಾಡ್ತಿದ್ದ. ಮಕ್ಕಳಿಗೆ ಪಾಠಾನು ಮಾಡೋದಕ್ಕೆ ಕಷ್ಟ ಆಗೋ ಮಟ್ಟದಲ್ಲಿ ಫೋನ್ ಕೆಳಗಿಡೋದಕ್ಕೆ ಬಿಡದೆ ಮಾತಾಡ್ತಿದ್ದ. ಆತನ ಮಾತುಗಳನ್ನ ಕೇಳಿ ಟೀಚರ್ಗೆ ಫುಲ್ ಕನ್ಫ್ಯೂಷನ್. ಹವ್ಯಾಸ ಏನಿದೆಯಪ್ಪ? ಅದೇ ಸರ್, ಒಂದು ಟೀಚರ್ ಆಗೋದು ಸರ್. ಏನಪ್ಪ? ಒಂದು ಗುಡ್ ಟೀಚರ್ ಆಗೋದು ಅಷ್ಟೇ ಸರ್. ಮತ್ತೇನಿಲ್ಲ. ಹೌದು ಸರ್. ಇದು ಸಿಗರೇಟ್ ಬಿಡಿ ಸೇದಲ್ಲ? ಇಲ್ಲ ಇಲ್ಲ ಸರ್, ಏನಿಲ್ಲ ಸರ್. ಏನು ಇಲ್ಲ? ಇಲ್ಲ ಇಲ್ಲ ಸರ್. ಡ್ರಿಂಕ್ಸ್ ಮಾಡಲ್ವಾ? ಇಲ್ಲ ಸರ್. ಏನು ಇಲ್ಲ ನಿನ್ಗೆ? ಹೌದೌದು ಸರ್. ಮತ್ ನಾವು ಸಿಗರೇಟ್ ಬಿಡಿ ಸೇರ್ತೀವಲ್ಲ, ಅಲ್ಲ ನಾವು ಸೇದ್ಬಾರ್ದು ಬೇಡವಾ? ಇಲ್ಲ ಸರ್, ಒಂದು ಟೀಚರ್ ಆದ್ಮೇಲೆ ಸರ್ ಆ ರೀತಿ ಮಾಡೋದು ಸ್ವಲ್ಪ ಇದು ಅನಿಸ್ತಿಲ್ಲ ಸರ್. ಅಲ್ಲಪ್ಪ, ನಾವು ಅಧಿಕಾರಿಗಳು ಮಾಡ್ಬೇಕಾ ಬೇಡ? ಇಲ್ಲ ಸರ್, ನೀವು ಫ್ರೀಡಮ್ ಸರ್. ನಿಂದ ಹೇಳಪ್ಪ ಅಭಿಪ್ರಾಯ, ನಾನ್ ನಿನ್ ಕೇಳ್ತಾ ಇದ್ದೀನಿ ಮಾಡ್ಬೇಕಾ ಬೇಡ ಅಂತ. ಬೇಡ ಅಂದ್ರೆ ನೀ ಬಿಟ್ಬಿಡ್ತೀನಿ ಅದಕ್ಕೆ. ಅಲೆಲೆಲೆಲೆ, ಎಂತಹ ಪ್ರೀತಿ, ಅದೆಂತಹ ಪ್ರೀತಿ. ಇವನು ಸಿಗರೆಟ್ ಬಿಡು ಅಂದ್ರೆ ಅವನು ಬಿಟ್ಬಿಡ್ತಾನಂತೆ. ಕೈ ಹಿಡಿದ ಹೆಂಡತಿಗೇನಾದ್ರೂ ಹೀಗೆ ಹೇಳಿದ್ರೆ ಇಷ್ಟೊತ್ತಿಗೆ ಈ ವಸಂತ ಉದ್ಧಾರ ಆಗ್ತಿದ್ದ. ಆದ್ರೆ ಇವನ ಮಾತುಗಳನ್ನ ಕೇಳಿದ್ರೆ ಇವನು ಮದುವೆ ಮಕ್ಕಳು ಅಂತ ಹೋಗಿರ್ಲಿಕ್ಕಿಲ್ಲ. ಇವನು ಪಕ್ಕ ಕ್ರಾಸ್ ಬಿಡು ಅನ್ನೋದು ಯಾರಿಗಾದ್ರೂ ಗೊತ್ತಾಗುತ್ತೆ. ಎಸ್, ಅವನೊಬ್ಬ ಸಲಿಂಗಿ, ವಿಚಿತ್ರ ಕಾಮಿ. ಟೀಚರ್ಗೆ ಫೋನ್ ಮಾಡಿ ನನ್ನ ಶಿಷ್ಯ ಆಗ್ತೀಯಾ, ನನ್ನನ್ನ ಮೇಂಟೈನ್ ಮಾಡ್ತೀಯಾ ಅಂತೆಲ್ಲ ಕೇಳೋ ಈ ಅವಿವೇಕಿ ಮೊದ್ಲು ಆಡೋ ಮಾತೇನು ಗೊತ್ತಾ? ನಾನು ಚೆನ್ನಾಗಿದ್ದೀನಾ ಅಂತ. ನೋಡಕ್ ಚೆನ್ನಾಗಿದೆ ನಾನು. ಹೌದು ಸರ್, ಚೆನ್ನಾಗಿದ್ರ ಸರ್. ತುಂಬಾ ಸ್ಮಾರ್ಟ್ ಇದೆನಾ ಹಿಂಗೆ? ಹೌದೌದು ಸರ್. ಹೌದೌದು ಸರ್, ಚೆನ್ನಾಗಿದ್ರ ಸರ್. ಇನ್ನೇನು ಯಾಕೋ ಲೈಕ್ ಆಯ್ತು, ಮುಂದೆ ಕೂತಿದ್ದಲ್ಲ. ಇವನ ಲೈಕಿಗೆ ಮಣ್ಣಾಕ. ಮುದಿಗೂಬೆಗೆ ಮೇಕಪ್ ಮಾಡಿದ್ರೆ ಹೆಂಗೋ ಹಂಗೆ ಕಾಣ್ತಿದ್ರಿ ಅಂತ ಹೇಳೋದಕ್ಕಾಗದೆ ಒದ್ದಾಡಿದ್ದ ಈ ಟೀಚರ್ ಯಾವುದಕ್ಕೂ ಶಿಷ್ಯ ಆಗ್ತೀನಿ ಅಂತ ಹೇಳಿಬಿಡೋಣ. ಈ ತಿಕ್ಕಲು ಶಿಕ್ಷಣಾಧಿಕಾರಿಯಿಂದ ತನಗೆ ಪ್ರಮೋಷನ್ ಸಿಗಬಹುದು ಅಂತ ಒಪ್ಕೋಬಿಟ್ಟ ಅಷ್ಟೇ. ನಂತರ ತಿಕ್ಕಲು ಅಧಿಕಾರಿ ಟೀಚರ್ನ ಹೈಟು ವೇಟು ಎಲ್ಲ ಕೇಳೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟ. ಎಷ್ಟು ಏಜ್ ನಿಮ್ಗೆ? ನನ್ನ ಏಜು 25 ಸರ್. ಎಷ್ಟಿದೆ? ಹೈಟ್ ಕುಳ್ಳಗಿದೆಯಲ್ಲ, ನಾನು ಉದ್ದ ಇದೆಯಾ ಅನ್ಕೊಂಡೆ. ನೀನ್ ನೋಡಿದ್ರೆ ಅರೌಂಡ್ 5 feet ಇರ್ಬೇಕು. 5.2 ಸರ್. 5.5 ಸರ್. ಹೈಟ್ ಏನಿಲ್ಲ, ನಾವೆಲ್ಲ 5'11". ಹೀಗೆ ಹೈಟು ವೇಟು ಏಜು ಎಲ್ಲ ಕಂಪೇರ್ ಮಾಡ್ಕೊಂಡು ಮದ್ವೆನ ಆಗ್ತಾರೆ. ಹುಡುಗಿನಾದ್ರೂ ಹಿಂಗೆ ನೋಡಲ್ವೇನೋ? ಹಂಗೆ ಆ ಅಧಿಕಾರಿ ಶಿಕ್ಷಕರನ್ನ ನೋಡ್ತಾ ಇದ್ದ. ಯಾಕಂದ್ರೆ ಆತನಿಗೆ ಎಳಸು ಶಿಷ್ಯಂದಿರು ಬೇಕು. ಅವರು ಈ ಮನುಷ್ಯನ ರೂಮಿಗೆ ಬರ್ಬೇಕು. ಅಲ್ಲೇನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಆ ಅವಿವೇಕಿ ಏನಂತಿದ್ದ ಕೇಳಿಸ್ಕೊಳ್ಳಿ. ನಮ್ಗೆ ಏನ್ ಗೊತ್ತೇನ, ರೂಮಿಗೆ ಬಂದಾಗ ಒಂದೊಂದ್ಸರಿ ಫ್ರೀ ಆಗಿ ನಮ್ಮವ್ರು ಆತ್ಮೀಯರೊಬ್ರು ಬೇಕಾಗುತ್ತೆ ಒಂದೊಂದ್ಸರಿ. ಹೌದು ಇಲ್ಲ ಸರ್, ಟೈರ್ಡ್ ಆಗ್ತಿಲ್ವಾ ಸರ್, ಅದಕ್ಕೋಸ್ಕರ ಬೇಕೇ ಸರ್. ಏನೇ ಇದ್ರು ಕೂಡ ಹೌದೌದು ಸರ್. ಆತ್ಮೀಯರು ಅನ್ನೋರು ಬೇಕಾಗುತ್ತೆ, ಆತ್ಮೀಯರು ಅನ್ನೋರು ಬೇಕಾಗ್ಬಿಡುತ್ತೆ. ನನಗೆ ಏನಂದ್ರೆ ಟೆನ್ಷನ್ ಆಗ್ಬಿಡುತ್ತಲ್ಲ. ಹೌದೌದು ಸರ್, ಯಾಕಂದ್ರೆ ಫ್ಯಾಮಿಲಿನೂ ಇಲ್ಲಲ್ವಾ ಸರ್. ನೋಡಿ ಕರೆಕ್ಟ್ ಆಗಿ ಪ್ರಿಡಿಕ್ಟ್ ಮಾಡಿ. ಓ, ನಿಮ್ಗೆ ನಿಮ್ಮವರು ತಮ್ಮವರು ಅಂತ ಯಾರು ಇಲ್ವಾ? ಅದಕ್ಕೆ ಹಿಂಗೆ ರೂಮಿಗೆ ಬಂದು ಅದೇನ್ ಮಾಡ್ಬೇಕು ಹೇಳಿ? ಅಧಿಕಾರಿ ಇದೀನಿ, ಶಿಷ್ಯ ಇದೆಯಾ ನೀನು, ಎಲ್ಲದೂ ಮಾಡ್ಬೇಕು, ಸೇವೆ ಮಾಡ್ಬೇಕು ಪೂರ್ಣ. ಹಾ ಸರ್, ಮಾಡ್ತೀನಿ ಸರ್. ನೀವು ಏನು ಸೇವೆ ಅಂತೀರ ಅದು ಮಾಡ್ಲಿಕ್ಕೆ ನಾವು ಸಿಗ್ತೇವೆ ಸರ್. ನಮ್ ಬಟ್ಟೆ ತಗೊಡ್ಬೇಕು, ಮಸಾಜ್ ಮಾಡ್ಬೇಕು, ಎಲ್ಲ ಮಾಡು. ಹಾ ಸರ್, ಮಾಡ್ತೀನಿ ಸರ್. ಸರಿ, ಮತ್ತೇನ್ ಹೇಳು? ಯಾಕೆ ಲೈಕ್ ಆಯ್ತಪ್ಪ ಅದಕ್ಕೆ ಮಾಡಿದೆ ನಿನಗೆ ಶಿಷ್ಯ ಮಾಡ್ಸೋಣ ಅಂತ. ಎಲ್ಲ ಬೇರ್ ಬಾಡಿನಲ್ಲಿ ಮಸಾಜ್ ಮಾಡ್ಬೇಕು, ಮಾಡ್ತೀಯಾ? ಮಾಡ್ತೀನಿ ಸರ್. ಗೊತ್ತಾಯ್ತಲ್ಲ ಈ ಮಸಾಜ್ ಮಾಸ್ಟರ್ ಕಥೆ. ಇವನು ಹುಡುಗರನ್ನ ಹಾಸಿಗೆಗೆ ಕರೆಯೋ ಸಲಿಂಗಕಾಮಿ. ಅದೆಷ್ಟು ಶಿಕ್ಷಕರನ್ನ ಈ ಕೆಲಸಕ್ಕೆ ಕರೆದಿದ್ದಾನೋ, ಯಾರ್ಯಾರ ಹತ್ರ ಏನೇನ್ ಮಸಾಜ್ ಮಾಡಿಸ್ಕೊಂಡಿದ್ದಾನೋ ಗೊತ್ತಿಲ್ಲ. ಈ ಬಡಪಾಯಿ ಶಿಕ್ಷಕನ ಹತ್ರ ಮಾತ್ರ ಸಿಕ್ಕಾಪಟ್ಟೆ ಮಾತಾಡಿದ್ದ.
ರೂಮಿಗೆ ಬರುವವರೆಗೂ ಫೋನ್ನಲ್ಲೇ ಜೊತೆಯಾಗು ಅಂತ ಕೇಳ್ಕೊಂಡಿದ್ದ. ಕೆಲಸದಲ್ಲಿ ಸ್ವಲ್ಪ ಫ್ರೀ ಆದ್ರೆ ಸಾಕು ಇವನಿಗೆ ಕಾಲು, ಏನಾದ್ರೂ ಮಾತಾಡು ಅನ್ನೋದು. ರೂಮ್ ಸೇರಿದ್ಮೇಲಂತೂ ಸಂಯಮನೇ ಇಲ್ಲ. ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತನಾಡೋದು, ವಿಚಿತ್ರ ಖಯಾಲಿಗಳನ್ನ ತೋಡಿಕೊಳ್ಳೋದು, ವಿಲಕ್ಷಣ ಆನಂದ ಅನುಭವಿಸೋದು. ಆ ವಿಕೃತಿಯನ್ನ ನೋಡಿದ್ಮೇಲೆ ಈ ಶಿಕ್ಷಕ ಆ ಕಾಮುಕ ಅಧಿಕಾರಿಯ ರೂಮಿಗೆ ಹೋಗೋ ಧೈರ್ಯ ಮಾಡ್ಲಿಲ್ಲ. ಅದಕ್ಕಾಗಿ ಬೈಸ್ಕೊಂಡಿದ್ದು ಆಯ್ತು. ರೀ ಮಾಸ್ಟರ್ ಬನ್ನಿ ಅಂತ ಹೇಳಿದ್ರೆ ಬರಕ್ಕಾಗಲ್ಲ ಅಂತಿರಲ್ರಿ. ನಾನು ಆಫೀಸರ್ ಸಾಹೇಬಾಗ ಹೇಳಿದಾಗ ಕರೆದ್ರೆ ನೀನ್ ಬರಕ್ಕಾಗಲ್ಲ ಅಂದ್ರೆ 60 ಕಿಲೋಮೀಟರ್ ಏನ ಪಾಕಿಸ್ತಾನಕ್ಕೆ ಹೋದಂಗ ಆಗುತ್ತಾ? ಇಲ್ಲ ಸರ್ ನಾಳೆ ಬರ್ತೀನಿ ಸರ್. ನಾಳೆ ಬರ್ತೀನಿ ಅಂತೇನೋ ಅಂದಿದ್ದ ಟೀಚರ್, ಆದ್ರೆ ಹೋದ್ರೆ ಸರಿಯಾದ ರೀತಿಯಲ್ಲಿ ವಾಪಸ್ ಬರಲ್ಲ ಅನ್ನೋದು ಗೊತ್ತಿತ್ತು. ಹಂಗಂತ ಮೇಲಾಧಿಕಾರಿಯನ್ನ ಸಂಪೂರ್ಣ ಎದುರಾಕಿಕೊಳ್ಳೋಕೆ ಧೈರ್ಯ ಕೂಡ ಆತನಿಗಿರ್ಲಿಲ್ಲ. ಹಂಗಾಗಿ ಈ ಮಸಾಜ್ ಮಾಸ್ಟರ್ ಹತ್ರ ಮಾತಾಡ್ತಾ ಇದ್ದ. ಆಗ್ಲೇ ಅವನು ಬರೀ ಸಲಿಂಗಿ ಅಲ್ಲ, ಆತನಿಗೆ ಮದುವೆ ಆಗಿ ಮಕ್ಕಳಿದ್ದಾರೆ ಅನ್ನೋದು ಗೊತ್ತಾಗಿದ್ದು. ಒಬ್ಬರೇ ಇರ್ತೀವಲ್ಲ. ಹೌದೌದು ಸರ್, ನಿದ್ರೆ ಬರೋದಿಲ್ಲ ಸರ್. ಸರ್ ಫ್ಯಾಮಿಲಿ ತರಬೇಕಲ್ವಾ ಸರ್? ಮತ್ತೆ ಅಲ್ಲ, ಫ್ಯಾಮಿಲಿ ಇದ್ರು ಕೂಡ ಹೊರಗಡೆ ಫ್ರೆಶ್ ಇರೋದು ಅನ್ನೋದು ಬೇಕಾಗುತ್ತೆ ಸರ್. ಮಕ್ಕಳು ಎಷ್ಟು ಜನ ಅದಾರ ಸರ್? ನಮ್ಗೆ 3 ಜನ. ಏನು ಎಜುಕೇಶನ್ ಸರ್? ಹೈಯರ್ ಹೈಸ್ಕೂಲ್. ಇಷ್ಟು ಗೊತ್ತಾಗ್ತಿದ್ದ ಹಾಗೆ ಆ ಟೀಚರ್ ಇನ್ನೊಂದಷ್ಟು ದಿನ ದುಡೋದಕ್ಕೆ ಅಂತ ಒಂದು ಪ್ಲಾನ್ ಮಾಡ್ದ. ಸ್ವಲ್ಪ ರೂಟ್ ಚೇಂಜ್ ಮಾಡಿ ಯಾವ್ದಾದ್ರೂ ಕಾಲ್ ಗರ್ಲ್ ಕಳಿಸ್ಲಾ ಅಂತ ಕೇಳಿದ್ದ. ಅದು ಆ ಮುದುಕನಿಗೆ ಕಾಲೇಜ್ ಗರ್ಲ್ ಅಂತ ಕೇಳಿಸಿತು. ಅಷ್ಟೇ, ಬರೀ ರೋಮಾಂಚನ. ಆ ನಂತರ ಅವನಾಡಿದ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಆಘಾತ ಆಗುತ್ತೆ. 50ರ ಅಂಕಲ್ಗೆ ಅದೆಂಥ ತೆವಲು ಅರ್ಥ ಆಗುತ್ತೆ. ಅವನಿಗೆ ಬೆಡ್ ಅಲ್ಲಿ ಹುಡುಗಿನೂ ಬೇಕು, ಹುಡುಗರು ಬೇಕು.